ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ತಾನೇ? ಏನೇನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಕಾರಣಾಂತರಗಳಿಂದ ವೀಡಿಯೋ ಮಾಡಲಿಲ್ಲ. ಏನಂದಿರಿ? ಎಲ್ಲರಿಗೂ ಹಳ್ಳಿ ಲೈಫು ಕನ್ನಡ ಕಟ್ಟಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಅಡುಗೆ ಮಾಡೋದ. ಅಯ್ಯೋ, ಕಾಳನ್ನೇ ತೊಳೆ ನಿಲ್ವಲ್ಲ, ನಾನು ಸೋಸ್ಕೊಬಂದ್ಬಿಟ್ಟು ಹಂಗೆ ಹಾಕ್ಬಿಡ್ತೀನಿ. ತಾನು ಕಾಳು ತೊಳೆದು ಹಾಕ್ಬಿಡೋದ. ನಾ ಎಂತ ಮರ್ಗುಳಿ ಆಗ್ಬಿಟ್ಟಿವ್ನಿ ನೋಡು. ಕಾಳು ತೊಳೆದ ಹಂಗೆ ಹಾಕ್ಬಿಟ್ಟಿದ್ನಲ್ಲ. ಈಗ ಸದ್ಯ ಕಾಳು ತೊಳೆದಾಗದೆ ಎಷ್ಟು ಬೇಕಷ್ಟು ನೀರು ಇದ್ಬಿಡದ. ಅಚ್ಚುಕಟ್ಟಾಗಿ ಬೇಯ್ಲಿ ಕಾಳೆಲ್ಲವ. ಅಕ್ಕ ಲೇಣಿ ಬಾ. ಅದೇ ಕಾಳು ಬೇಯಕ್ಕೆ ಮಾಡ್ಬೋದ್ರಾ? ತಂದ್ಬಿಟ್ಟು ಸೋಸ್ಬಿಟ್ಟು ತಕೋಗಿ ಒಲೆ ಮೇಲೆ ಸುರಿತಾ ಕೂತೀವಿ ಮರ್ತ್ಕೊಂಡು. ಆಗ ತೊಳೆದ್ಬಿಟ್ಟು ಹಾಕ್ತೆ ನಾನು. ಮಳ್ಳ ನೀರು ಮಡಗ್ಬಿಟ್ಟು ಕಾಯಕ್ಕೆ ಅದು ಕುದ್ದು ಮತ್ತ ಮೇಲೆ ಕಾಳು ಹಾಕ್ಬೇಕಾಯ್ತು. ಜಲ್ದಿ ಬೆಂದೋಗವು. ನಾನು ಮರ್ತ್ಕೊಬಿಟ್ಟೆ. ಯಾವುದೇ ಗ್ಯಾನ್ದಲ್ಲಿ ತಕೋ ಒಲೆ ಮೇಲೆ ಹಾಕ್ಬಿಟ್ಟೆ. ಆಮೇಲೆ ಗ್ಯಾಪ್ ಹೊಸ್ಕೊಂಡೆ ತೊಳಿಬೇಕಲ್ಲ ಅಂತ ಆಗ ತೊಳೆದ್ಬಿಟ್ಟು ನೀರು ಇದು ಮಡಗಿವ್ನಿ. ಈಗ ಹುಸಿ ಉಪ್ಪು ಹಾಕಿವ್ನಿ. ಅಕ್ಕ ಟೊಮೊಟೊ ಹಾಕೋದೇನಾದ್ರೂ ಮರ್ತ್ಕಿರ್ತ್ಬಿಟ್ರೆ ಹೇಗೆ? ಟೊಮೊಟೊ ಹಾಕ್ಬೇಕು. ಇಲ್ಲ ಹಾಕಿವ್ನಿ. ಒಂದು 3 ಟೊಮೆಟೊ ಹಣ್ಣು ಕಾಳು ಎಲ್ಲ ಹಾಕಿವ್ನಿ. ಅದು ಬೇಯ್ತಾದೆ. ಬಿಡಿ ಅಕ್ಕ, ತಲೆ ಏನು ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಕಾಳು ಚೆನ್ನಾಗಿ ಬೇಯ್ತವೆ. ಮನೆಯದು ಅಲ್ವಾ, ತುಂಬ ಚೆನ್ನಾಗಿ ಬೇಯ್ತದೆ. ಒಂದು 2-3 ಕುದಿ ಆಗ್ಬಿಟ್ರೆ ಬೆಂದೋಗ್ಬಿಡುತ್ತೆ. ಏನು ಮೊದಲೇ ಬಿಸಿನೀರಿಗೆ ಹಾಕೋ ಅವಶ್ಯಕತೆನೇ ಇಲ್ಲ. ಏನಾಗಲ್ಲ ಬಿಡಿ. ನಾನೇ ಹೆಂಗೆ ಮಾಡಿಬಿಟ್ಟೆ ಕಣ್ಕಲ್ಲೇಳಿ. ನೀರು ಕುದಿಯಕ್ಕೆ ಮಡಗಿದ್ರೆ ಜಲ್ದಿ ಬೆಂದೋಗವು. ಕಲ್ಯಾಣಿ ಕಾಳೆಲ್ಲ ಚೆನ್ನಾಗಿ ಬೆಂದವೆ. ಏನಾದ್ರು ಜಾತ್ರೆ ಬಟ್ಟೆ ತಗೊಬಂದಿಯಾ? ಇದು ತಗೊಬಂದ್ಬಿಡ್ತೀನಿ ತಾಳು. ಬಿಡಿ ಅಕ್ಕ, ನಾನು ಹೋಗಿ ಇವಾಗ ತಗೊಂಡು ಬರ್ತೀನಂತೆ. ನೀವು ಏನು ಮಾಡ್ತಾ ಇರಿ. ನಾನು ಏನೋ ಹೇಳೋಣ ಅನ್ಕೊಂಡೆ ಬಂದೆ ಅಕ್ಕ. ಮರ್ತು ಬಿಟ್ಟೆ. ನನಗೆ ಏನಾಗುತ್ತೆ ಅಂದರೆ ಏನಾದರೂ ಹೇಳಕ್ಕೆ ಅನ್ಕೊ ಬಂದಿರ್ತೀನಿ. ಇನ್ನೇನಾದರೂ ಮಾತಾಡ್ತಾ ಮರ್ತೇ ಬಿಡ್ತೀನಲ್ಲ ಅಕ್ಕ. ಸರಿ, ಇಲ್ಲ ಈ ಥರ ಮಾಡ್ಕೊಬಿಟ್ನಲ್ಲ. ಸರಿ ತಾಳಿ ಬರ್ತೀನಿ. ಅದೇ ಯಾವ ಜಾತ್ರೆ ಬಟ್ಟಲು ಚಿಕ್ಕದಾದ್ರೆ ಸಾಕಲ್ವಾ? ಎಷ್ಟು ಹಾಕಿದ್ದೀರಾ ಕಾಳು? ಸಣ್ಣದಾದ್ರೆ ಸಾಕು. ಅಲ್ಲದೆ ನೋಡು, ಹೋಗು ಅಲ್ಲಿ ಪಾತ್ರೆ ಎಲ್ಲ ತುಂಬ ಮಡಗಿವಲ್ಲ, ಅಲ್ಲಿ ಮೇಲೆ ಅದೇ ಎತ್ಕ ಬಾ. ಎಲ್ಲರೂ ಮೇಲೆ ಎತ್ ಮಡಗಿವ್ನಿ. ಹಾಗಿದ್ರೆ ಸರಿ, ತಗೊಂಡು ಬರ್ತೀನಿ ತಾಳಿ. ಅಕ್ಕ ಟೀ ಮಡಗ್ಬೇಕಂತೆ, ಮರ್ತುಬಿಟ್ಟೆ ನಾನು. ಈಗ ಮಡ್ಗನ? ಇವಾಗ ಬೇಡಿ, ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಮಡಗಿ. ಈಗೆಲ್ಲ ಕೆಲಸ ಮುಗಿಸ್ಕೊಂಡು. ಯಾರು ಹೇಳಿದ್ರು? ಅತ್ತೆ ಹೇಳಿದ್ರು ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಟೀ ಮಡ್ಗಕ್ಕೆ ಹೇಳ್ಬಿಡು ಅಂತ. ಸರಿ ಕತ್ಬಿಡು. ಮನೇಲಿ ಹುಳಿ ಬಸ್ಸಾರು ಮಾಡಿ ಭಾರಿ ದಿವಸ ಆಗ್ಬಿಟ್ಟಿತ್ತು. ಸುಮಾರು ದಿವಸನೇ ಆಗಿತ್ತು ಅನ್ನಂಗದೆ. ಒಂದು 15 ದಿವಸ, ಒಂದು 20 ದಿವಸ ಆಗಿರೋದ ಆಗಿರ್ಬೇಕು. ಇಲ್ಲಿ ಗಂಟ ಮಾಡೇ ಇಲ್ಲ ಹುಳಿ ಬಸ್ಸಾರ. ಎಲ್ಲವ ಹುಳಿ ಬಸ್ಸಾರು ಹಿಡ್ಕಾಕೂತವ್ರೆ. ಹುಳಿ ಬಸ್ಸಾರು ಬೇಕು ಅಂದ್ಬಿಟ್ಟು ಚೆನ್ನಾಗಿ ಉಂಡ್ಲಿ. ಅಕ್ಕ ತಗೊಬಂದ ಕೊಡಿ. ಸೋರಾಕ್ಬಿಡೋದ, ಕಾಳು ಸೋರಾಕ್ಬಿಡ್ತೀನಿ. ಖಾರ ಆಡ್ಸ್ಕೊಳ್ಳೋ ಗಂಟೆ ಅಚ್ಚುಕಟ್ಟಾಗಿ ನೀರೆಲ್ಲ ಸೋರೋಗ್ಲಿ. ಇಲ್ಲ ನೀರಿದ್ರೆ ಅಗ್ರಣೆ ಮಾಡೋಕ್ಕೆ ಚಂದಿಲ್ಲ ಕತೆ. ತಗೊಳ್ಳಿ. ಅಕ್ಕ ಮಸಾಲೆ ಎಲ್ಲ ಚೆನ್ನಾಗಿ ಆಡಿಸ್ಬಿಟ್ಟು ಇದು ಮಾಡ್ಕೊಬಿಡೋಣ. ಕಾಳು ಒಂದು ಕಡೆ ಒಗ್ಗರಣೆ ಮಾಡ್ಕೊಬಿಡೋಣ. ಕಾಳು ಒಗ್ಗರಣೆ ಆದಮೇಲೆ ಹಿಟ್ಟು ಮಾಡ್ಕೊಬಿಡೋಣ. ಈ ಕಡೆ ಸಾಂಬಾರು ಆಗ್ತಾ ಇರುತ್ತೆ, ಆ ಕಡೆ ಹಿಟ್ಟು ಆಗ್ತಾ ಇರುತ್ತೆ. ಬೇಗ ಮಾಡ್ಬೋದು. ಟೀ ಯಾವಾಗ ಮಾಡೋದು? ಟೀ ಇವಾಗ ಅತ್ತೆ ಕೇಳಿದ್ಕೆ ಅತ್ತೆ ಬೇಡ ಬಿಟ್ಟು ಟೀ ಅಡುಗೆನೇ ಆಯಿತು ಅಂತಿರಲ್ಲ. ಒಟ್ಟಿಗೆ ಊಟನೇ ಮಾಡ್ತೀವಿ ಅಂತ ಅಂತಿದ್ದಾರೆ. ಏನು ಮಾಡೋದು? ನಾನು ಅನ್ಕೊಂಡೆ ಎಲ್ಲ ಊಟದ ಹೊತ್ತಲ್ಲಿ ಅದೇ ಟೀ ಕೇಳ್ತಿದ್ರು ಅಂತ. ಅತ್ತೆ ಸಂಜೆ ಟೀ ಮಡಗಿದ್ನಲ್ಲ, ಕುಡಿನಿಲ್ವಾ? ಕುಡಿಲಿಲ್ಲ ಅನ್ಸುತ್ತೆ. ಅವರು ಟೀ ಹಾಲು ಕರೆಯಕ್ಕೆ ಹೋಗಿದ್ರಲ್ಲ, ಟೀ ಕೊಟ್ಟೆ. ಅಲ್ಲಿ ಏನೋ ಅಲ್ಲಿ ಇಟ್ಟಿದ್ರಂತೆ ಗೋಡೆ ಮೇಲೆ, ಬೀಳಿಸ್ಕೊಬಿಟ್ಟಿದ್ದಾರೆ. ಅವರು ಮತ್ತೆ ಕೇಳಿದ್ರೆ ಕಳಿಸ್ಕೊಡ್ಬೋದಾಗಿತ್ತು. ಅವ್ರು ಏನು ಹೇಳಲೇ ಇಲ್ಲ. ಇವಾಗ ಹೇಳ್ತಾರೆ ನಾನು ಟೀ ಕುಡಿನೇ ಇಲ್ಲ, ಚೆಲ್ಲೋಯ್ತು ಅಂತ. ಹೇಳಿದರೆ ನಾನಾದರೂ ಕಳಿಸ್ಕೊಡ್ತಿರ್ಲಿಲ್ವಾ? ಅಲ್ಲ ಟೀ ಚೆಲ್ಲೋಯ್ತಾ? ಸರಿ ಕತ್ಬಿಡು. ಸರಿ ಕೇಳಿ ನೋಡು. ಏನಾರು ಬೇಕು ಅಂದರೆ ಕೈಸ್ಕೊಡೋದು ಅದಕ್ಕೇನಂತೆ. ನಾನು ಹೇಳಿದೆ ಅಕ್ಕ ಟೀ ಕೈಸ್ಕೊಬರೋದು ಅತ್ತೆ ಅಂತ. ಅದಕ್ಕೆ ಅತ್ತೆ ಬೇಡ ಅಡುಗೆನೇ ಆಗಿದೆ ಅಂತಿದ್ದೀರಲ್ಲ, ಮತ್ತೆ ಟೀ ಕುಡಿದ್ಬಿಟ್ರೆ ಊಟ ಮಾಡೋಕ್ಕಾಗೋದಿಲ್ಲ, ಬೇಡ ಬಿಡು ಅಂತ ಅಂತಿರು. ಅಲ್ಲ ಚೆಲ್ಕೊಂಡಿದ್ದಾರೆ ಅತ್ತೆ. ಟೀ ಬೇರೆ ದಿನ ಕುಡಿದು ಟೈಮು ಮಾತ್ರ ಸರಿಯಾಗಿ ಟೀ ಕುಡಿತಾರೆ. ಇಲ್ಲಾಂದರೆ ತಲೆನೋವು ಅಂತಾರೆ. ಹೋಗ್ಲಿ ಮಾಡ್ಕೊಡೋಣ ಅಂದರೆ ಬೇಡ ಅಂತಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ. ಅಡುಗೆನೇ ಮಾಡಿಬಿಟ್ಟು ಬೇಗ ಊಟಕ್ಕೆ ಹಾಕ್ಕೊಟ್ಬಿಡೋಣ.
ಅಕ್ಕ ನಾನು ಖಾರ ಆಡ್ಸ್ಕೊಡ್ತೀನಿ ಅಂದ್ರು ನೀವು ಕೇಳಲೇ ಇಲ್ಲ. ನಾನು ಖಾರ ಎಲ್ಲ ನಾನೇ ಆಡ್ಸ್ಕೊತೀನಿ ಅಂತ ಆಡ್ಸ್ಕೊಬಿಟ್ರಲ್ಲ ನೀವು. ಬಿಡಿ ಅಕ್ಕ, ಸುಮ್ಮನೆ ನಾ ಕುತ್ಕೊಂಡು ಹಂಗೆ ಟೈಮ್ನೇ ಹಾಳು ಮಾಡ್ಕೊಬಿಟ್ಟೆ. ಪಾತ್ರೆನಾದ್ರೂ ತೊಳ್ಕೊಂಡಿದ್ರೆ ಆಗ್ತಾ ಇತ್ತು ಇಷ್ಟೊತ್ತಿಗೆ. ಅಯ್ಯೋ ಸಿಕ್ಕಿಲ್ಲ, ಕುತ್ಕೋ. ನನಗೂ ಮಾತಾಡ್ಕೊಂಡು ಕಾಲ ಕಳೆದಂಗೆ ಆಯಿತು. ಇಲ್ಲಾಂದ್ರೆ ನಾನು ಒಬ್ಳಿಗೆ ಅಡುಗೆ ಮಾಡೋಕೆ ಹೊಸಿ ಬೇಜಾರಾಗದ. ಮಾತಾಡ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ನನಗೆ. ಸರಿ, ಇದು ಮಾಡಿ ಹೊಸಿಯ ಏನಕ್ಕ ಇಟ್ಟದು ಒಂದೆರಡು ಇದೆಯಾ? ಒಂದೆರಡು ಇಲ್ಲ ಅಂದರೆ ಒಂದು ಮರದಲ್ಲಿ ಒಂದೆರಡ್ಕ ಬಂದಿಯಾ? ಇಲ್ಲ ಅಕ್ಕ, ನಾನು ಅವತ್ತೇ ಮಾವ ಮೊನ್ನೆ ಮಿಲ್ಗೆ ಹಾಕಿಸ್ಕೊ ಬಂದ್ರಲ್ಲ, ಅವತ್ತೆಲ್ಲ ಒಂದ್ರಾಡಿ ಬಕೆಟ್ ತುಂಬ ಮಡಗ್ಬಿಟ್ಟಿದ್ದೀನಿ. ಪುನಃ ನಾವೇನೇ ಒಂದೆರಡ್ಕೊಂಡು ಮತ್ತೆ ಮಾಡಬೇಕಲ್ಲ. ಅದಕ್ಕೆ ಕ್ಲೀನಾಗಿ ಮುಚ್ಚಿ ಎತ್ತಿಟ್ಟಿದ್ದೀನಿ. ಎತ್ಕೊಂಡು ಡೈರೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಾಂದರೆ ಅದಕ್ಕೆ ಬೇರೆನೇ ಒಂದು ಮೊರ ತಗೊಂಡು ಜಾಲರಿ ಮಾಡ್ಕೊಂಡು ಮತ್ತೆ ಅದೆಲ್ಲ ಪದೇ ಗಲೀಜಾಗುತ್ತೆ ಅಂತ. ಇವಾಗ ಏನಿಲ್ಲ, ಡೈರೆಕ್ಟ್ ಎತ್ತಿ ಹಾಕ್ಬೋದು. ತರಲಾ? ಬೇಡ ಬಿಡು, ಬೇಡ. ಹಂಗೇನು ಬೇಡಕತ್ತೆ. ಒಂದೆರಡು ಇದೆಯಾ ಅಂದರೆ ಸರಿ. ನಾನು ಒಂದೆರಡು ಇದೆಯೋ ಇಲ್ವೋ ಅಂತ ಕೇಳಿದ್ದು. ಒಂದೆರಡಿನೇ ಅಂದರೆ ಬಿಡು, ಸಾಕೋಕತ್ತೆ. ಹಾಂ ಸರಿ ಅಕ್ಕ. ಇಟ್ಲೆಲ್ಲವ ಏನು ಮಾಡ್ತಿದ್ದವು? ಹೋಮ್ವರ್ಕ್ ಮಾಡ್ತಿದ್ದವ ಇಲ್ಲ ಟಿ ವಿಯ ಕಣ್ಣಂಗೆ ಇಗ್ಲಿಸ್ಕೊಂಡು ನೋಡ್ತಾ ಕೂತಿದ್ದವು? ಎಲ್ಲಕ್ಕ ಅವ್ರು ಹೋಮ್ವರ್ಕ್ ಮಾಡೋದು ಟಿ ವಿ ನೋಡ್ತಾ ಕೂತಿದ್ದಾರೆ. ಎಲ್ಲ ಕಣ್ಣ ನೆಟ್ಗೆ ಟಿ ವಿ ಮೇಲೆ ಬಿಟ್ಕೊಂಡು. ಕೇಳಿದ್ಕೆ ಊಟ ಮಾಡ್ಕೊಂಡು ಬರೀತೀನಿ ಅಂತಿದ್ದಾರೆ. ಅಲ್ಲ, ಊಟ ಮಾಡ್ಕೊಂಡು ಬರೀತೀನಿ ಅಂತಿದ್ದರು. ಊಟ ಮಾಡಿದ ತಕ್ಷಣ ನಿದ್ದೆ ಬರ್ತದೆ ಅಂದ್ಕೊಂಡು ಓಡೋ ಮನಿಕತ್ತಾರೆ. ಅವರು ಮಾಡೋಕ್ಕಿಲ್ಲ, ಉಗಿವೆ ಸರಿಯಾಗಿ ಎದ್ದು ಮಾಡಿ ಬನ್ನಿ ಅಂತವ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಕ್ಕ. ಅವರು ಕರೆದಿದ್ದಕ್ಕೆ ಇಲ್ಲ, ಊಟ ಮಾಡ್ಬಿಟ್ಟು ಗ್ಯಾರಂಟಿ ಮಾಡ್ತೀವಿ ಅಂತಿದ್ದಾರೆ. ಹೇಳ್ತೀನಿ, ಅತ್ತೆಗೆ ಯಾರಿಗಾದ್ರೂ ಹೇಳ್ತೀನಿ. ಅಲ್ಲ, ಕೇಳಿದ್ರು ಏನಂತಾರೆ ಗೊತ್ತಾ? ಯಾರು ಹೋಮ್ವರ್ಕ್ ಮಾಡೋಕ್ಕಿಲ್ಲ, ಅದಕ್ಕೆ ನಾವು ಮಾಡೋಕ್ಕಿಲ್ಲ ಅಂತ ಕೂತವೆ. ಅದೇನಂಗೆ ಮಾಡ್ತೀನಿ, ಹೋಗಿ ಸ್ಕೂಲ್ಗೆ ಹೋಗಿ ಹೇಳಿಸ್ತೀನಿ. ನಿಮ್ಮ ಭಾವನಿಗೆ ಹೇಳಿ ಕಳಿಸ್ತೀನಿ. ಎಲ್ಲರೂ ಹಿಂಗೆ ಹೋಮ್ವರ್ಕ್ ಮಾಡ್ತಿಲ್ಲ ಏನೂ ಇಲ್ಲ ಅಂತ ಹೇಳ್ ಬರಲಿರು. ಕೇಳಿದ್ರೆ ಯಾರೂ ಮಾಡಲ್ಲ, ಮಾಮು ಏನೂ ಮಾಡಲ್ಲ, ಅದಕ್ಕೆ ನಾವು ಮಾಡಲ್ಲ ಅಂತವೆ. ಎಲ್ಲ ಪ್ರೈವೇಟ್ ಸ್ಕೂಲಲ್ಲಾಗಿದ್ರೆ ಹೋಯ್ತಿಲ್ವ ಮಾಡ್ಕೊಂಡು ನಾವರು ಬರ್ಕಳಿಸ್ಬೇಕು. ಪಾಪ ಟೀಚರ್ ತಾನೇ ಏನು ಮಾಡೋರು, ಹೋಮ್ವರ್ಕ್ ದಿನ ಕೊಟ್ಟಾರಂತೆ. ಇವೆಲ್ಲ ಹಾಳಾಕೂತವೆ. ಏನು ಹೋಮ್ವರ್ಕ್ ಮಾಡೋಕ್ಕಿಲ್ಲ. ಹೊಡೆಯೋಕ್ಕಿಲ್ವ ಅಂದರೆ ಹೊಡಿತಾರೆ, ಒಂದು ಹೇಳ್ತಾನೆ ಅಂತ ಇಷ್ಟು ಮಂಡಿ ಹಿಡ್ದು ಕೂತ್ಕೊಂಡಾರೆ. ಯಾರು ಅಕ್ಕ? ಮಕ್ಕಳು ಹೇಳಿದ್ರಾ? ಅಲ್ಲ, ಇವರೆಲ್ಲ ಹೇಳೋರು. ಅದೇಲಿ ವಿಜಯ್ ಅವನಲ್ಲ, ಐಕ್ಳು ನಮ್ಮ ಕ್ಲಾಸ್ ಅವು. ಅವನು ಹೇಳಿದ್ದು. ನಮ್ಮ ಕ್ಲಾಸ್ ಅವನೇ ತಾನೆ, ಅವನುವೇ ನಮ್ಮ ಐಕ್ಳು ಕ್ಲಾಸ್ ಅವನು. ಅವನೇ ಹೇಳಿದ್ದು ಹಂಗಂತ. ದಿನ ಬಡ್ಸ್ಕೊತಾರೆ ಮಿಸ್ ಕೈಲಿ. ಹೋಮ್ವರ್ಕು ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಕೇಳಿದ್ರೆ ಅಲ್ಲಿಗೆ ಹೋಗಿದ್ದೋ ಇಲ್ಲಿಗೆ ಹೋಗಿದ್ದೋ, ನಮ್ಮ ಅಮ್ಮ ಅಲ್ಲಿ ಕರ್ಕೊಂಡು ಹೋಗಿದ್ದು ಇಲ್ಲಿಗೆ ಕರ್ಕೋಗಿದ್ದು ಅಂತ ಸುಳ್ಳು ಹೇಳೋರಂತೆ. ಮಾಡ್ತೀನಿ ತಾಳು, ಅಡುಗೆ ಮಾಡಿಬಿಟ್ಟು ಅಮ್ಮಗೆ ಬರ್ತೀನಿ, ಬಂದ್ಬಿಟ್ಟು ಏನಾರಿಗೂ ಮಾಡ್ತೀನಿ. ಅಕ್ಕ, ನಾವು ಒಂದ್ಸರಿ ಸ್ಕೂಲ್ಗೆ ಹೋದ್ರೆ ಸರಿ ಆಯ್ತದೆ ಅಕ್ಕ. ಇವ್ರು ಹೆಂಗೆ ಏನು ಅಂತ ಗೊತ್ತಾಯ್ತದೆ. ಹೋಮ್ವರ್ಕ್ನೇ ಮಾಡಲ್ಲ, ಅದಕ್ಕೆ ಹಿಂಗೆ ಹೊಟ್ಟೆ ಉಡ್ಸೋರು ಈ ಕಾಲದ ಮಕ್ಕಳು. ಅಲ್ಲಿ ಚೆನ್ನಾಗಿ ಕುಡಿಯೋದು ಆದರೆ ಬೆಳಗ್ಗೆಯಿಂದ ಸಂಜೆ ಗಂಟು ಕುಡಿತಾನೆ ಇರ್ತಾರೆ. ಊಟ ಬೇಡ, ತಿಂಡಿ ಬೇಡ, ಏನು ಬೇಡ. ಆದರೆ ಇವ್ರು ಈ ಥರ ಹೋಮ್ವರ್ಕ್ ಮಾಡೋದಕ್ಕೆ ಸಾಯ್ತಾರೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಬಿಟ್ರೆ ಆಗೋದಿಲ್ವ ಇವ್ರಿಗೆ? ಸರಿ ಅಕ್ಕ, ಬೇಗ ಅಡುಗೆ ಮಾಡಿಬಿಡಿ, ಹೋಗಿ ಮಾಡೋಣ ಅವ್ರಿಗೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಮನೇಲಿ ಉಳ್ಳಿ ಬಸ್ಸಾರು ಮಾಡೋದ ಅಂತ ಸುಮಾರು ದಿನ ಆಗಿತ್ತು, ಮಾಡೇ ಇರಲಿಲ್ಲ. ಅದಕ್ಕೆ ಇವತ್ತು ಮಾಡೋದ ಅಂದ್ಬಿಟ್ಟು ಅಕ್ಕ ಮಾಡ್ತಿದ್ದಾರೆ. ನಾವು ಹೆಂಗೆ ಮಾಡ್ತೀವಿ ಗೊತ್ತಾ ಉಳ್ಳಿ ಬಸ್ಸಾರು? ಮೊದಲು ಒಂದು ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಟೊಮೊಟೊ, ಒಂದು ಚೂರು ಶುಂಠಿ, ಬೆಳ್ಳುಳ್ಳಿ ಹಾಕೊಂಡ್ರೆ, ಸ್ವಲ್ಪ ಚಕ್ಕೆ, ಒಂದೇ ಒಂದು ಲವಂಗ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು, ಅಲ್ಲಿಗೆ ಮನೆ ಖಾರ ಪುಡಿ ಇರ್ತದಲ್ಲ ಅದನ್ನ ಹಾಕೊಂಡು ನೈಸು ರುಬ್ಬಿಟ್ಟು ಅಲ್ಲಿಗೆ ಇದು ಒಂದು ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ, ಹಣ್ಣು ಒಂದು 3 ಅದನ್ನು ಸೇರಿಸಿ ರುಬ್ಬಿಡ್ತೀವಿ. ಒಂದು ಸ್ವಲ್ಪ ಕಾಳು ಹಾಕೊಂಡು ರುಬ್ಬಿಡ್ತೀವಿ ಆಯಿತಾ. ಅದಾದಮೇಲೆ ಸಾಸಿವೆ, ಕರಿಬೇವು, ಒಣಮೆಣ್ಸಿಹಣ್ಣು ಅದೆಲ್ಲ ಒಗ್ಗರಣೆಗೆ ಹಾಕಿ, ಒಂದೇ ಒಂದು ಚಿಕ್ಕದು ಈರುಳ್ಳಿ ಹಾಕಿ ಒಗ್ಗರಣೆಗೆ ಇದು ರುಬ್ಬಿರ್ತೀವಲ್ಲ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ನೀರು ಎಷ್ಟು ಬೇಕೋ ನಮಗೆ ಅಷ್ಟು ಹಾಕೋತೀವಿ. ಆಮೇಲೆ ನಾವು ಹಾಕೋಬೇಕು, ಹುರುಳಿ ಕಾಳ್ದು ರಸ ಇರುತ್ತಲ್ಲ ಅದನ್ನೂ ಹಾಕೋಬೇಕಲ್ಲ, ಅದಕ್ಕೆ ಅದು ಹಾಕಿ ಅದೆಲ್ಲ ಚೆಂದಾಗಿ ಕುದ್ದ ಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ರೆ ಉಳ್ಳಿ ಬಸ್ಸಾರು ರೆಡಿ ಆಗುತ್ತೆ. ಆಮೇಲೆ ಇನ್ನೂ ಒಂಥರ ಮಾಡ್ಬೋದು. ಹೆಂಗಂದರೆ ಒಬ್ಬೊಬ್ಬರು ಕಾಳು ಆಡಿಸೋದಿಲ್ಲ. ಆಮೇಲೆ ಇದು ಇದೈತಲ್ಲ ಟೊಮೊಟೊ ಹಣ್ಣು, ಅದನ್ನು ಬೇಯಿಸ್ಕೊಂಡಿರಲ್ಲ, ಬರೀ ಮಸಾಲೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಲಾಸ್ಟಲ್ಲೇ ರಸ ಹಾಕ್ತಾರೆ. ಆಮೇಲೆ ಇನ್ನೂ ಒಂಥರ ಮಾಡ್ತಾರೆ ಕೆಲವರು. ಹೆಂಗೆ ಮಾಡ್ತಾರೆ ಅಂದರೆ ಬ್ಯಾಡಗಿ ಮೆಣಸೆಹಣ್ಣು, ಆಮೇಲೆ ಗುಂಟೂರು ಮೆಣಸೆಹಣ್ಣು, ಮಾಮೂಲಿ ಮಸಾಲ ಇರುತ್ತಲ್ಲ ಚಕ್ಕೆ, ಲವಂಗ, ಅದನ್ನೆಲ್ಲನೂ ಹುರಿದ್ಬಿಟ್ಟು ಖಾರದ ಪುಡಿ ಬದಲು ಹಾಕ್ಬಿಟ್ಟು ಮಾಡ್ತಾರೆ ರುಬ್ಬಿಟ್ಟು. ಆ ಥರನೂ ಮಾಡ್ಬೋದು. ಇನ್ನೊಂದು ದಿವಸ ಯಾವತ್ತಾದ್ರೂ ಫ್ರೀ ಆದಾಗ ಆ ಥರ ತೋರಿಸ್ತೀವಿ. ಇನ್ನೇನಂತೀರಾ ಹಂಗೆ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಯಾರೂ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಹಾಗೆ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಇನ್ನೂ ಕಾಳೆಲ್ಲ ಒಗ್ಗರಣೆ ಎಲ್ಲ ಮಾಡೋದೈತೆ, ಊಟ ಎಲ್ಲ ಮಾಡೋದೈತೆ. ಬರ್ತೀವಿ ಮತ್ತೆ. ಈ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ.